ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ದಿನಕ್ಕೊಂದು ಚಂದ ಧರ್ಮಸ್ಥಳದ ಕೇಸ್ ತನ್ನದೇ ಆದಂಥ ವಿಕರಾಳ ರೂಪವ ಪಡಿತಾ ಇದ್ದೇನೆ ಅನ್ನುವಂಥ ಸಂಶಯ. ಯಾಕೆಂದರೆ ಇಂಟರ್ವ್ಯೂ ಕೊಟ್ಟಂಥ ನಮ್ಮ ವೀರೇಂದ್ರ ಹೆಗ್ಗಡೆಯವರ ಮುಖದ ಮೇಲೆ ವಯಸ್ಸಿನ ಪ್ರಭಾವ, ಚಿಂತೆಯ ಪ್ರಭಾವ, ಜೊತೆಗೆ ತಾನು ಮಾಡಿದ್ದು ಸರಿ ಇದೆ ಅನ್ನುವಂಥ ಮನೋಸ್ಥಿತಿ, ತಪ್ಪು ಮಾಡಿದ ಅಥವಾ ಮಾಡಿಸಿದ ಯಾವುದೇ ಛಾಯೆ ಕಾಣದೆ ಯಾಕಪ್ಪ ಇವರು ನಮ್ಮ ಜೊತೆಗೆ ಈರ್ಷ್ಯೆ ಸಾಧಿಸ್ತಾ ಇದ್ದಾರೆ, ವೈರತ್ವ ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ನೋಡಿದಾಗ ಮತ್ತು ತಮ್ಮನ್ನು ತಾವು ತುಮಕೂರಿನ ಶ್ರೀಗಳ ಜೊತೆಗೆ ಹೋಲಿಸಿಕೊಂಡು ನಾವು ಸಹ ಅವ್ರ ಪುಸ್ತಕಗಳನ್ನು ಓದಿದಾಗ ನನಗೊಂದು ಉನ್ನತವಾದ ಭಾವ ಬಂದಿತ್ತು ಅಂತ ಹೇಳೋ ಜೊತೆಗೆ ನಮ್ಮ ತುಮಕೂರು ಶ್ರೀಗಳು ಅಜ್ಜನವರು ಮಾಡಿದ ತ್ಯಾಗದು ನನ್ನದು ತ್ಯಾಗ ಅಥವಾ ನಮ್ಮದು ತ್ಯಾಗ ಶ್ರೇಷ್ಠ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ SIT ಯನ್ನು ಸ್ವಾಗತಿಸಿದ್ದು. ಆದರೆ SITಯನ್ನು ಸ್ವಾಗತಿಸೋದ್ರ ಜೊತೆಗೆ ತಪ್ಪಿತಸ್ಥರು ಸಿಗ್ತಾರೆ ಅನ್ನುವಂಥ ಮಾತು ಹೇಳ್ತಾ ಇದೆಲ್ಲ ಮಾಡಿದ ಅನ್ಯಾಯಕೋರರಿಗೆ ಶಿಕ್ಷೆ ಆಗಲಿ ಅನ್ನುವಂಥ ಮಾತು ಬಾರದೆ ಹೋದದ್ದು. ಇವುಗಳೆಲ್ಲ ಗಮನಿಸಿದಾಗ ವೀರೇಂದ್ರ ಹೆಗ್ಗಡೆಯವರು ಇನ್ನೂ ತಮ್ಮ ಕ್ಷೇತ್ರದಲ್ಲಿ ಅಂದರೆ ಇಟ್ ಮೀನ್ಸ್ ಅದ್ರ ಹೆಡ್ ಅವರೇ, ಧರ್ಮಸ್ಥಳದ ಹೆಡ್ ಯಾರಪ್ಪ? ಹೆಗ್ಗಡೆಯವರು. ಅವರ ಅಡಿಯಲ್ಲಿ ನಡೆದ ಎಲ್ಲ ದುರ್ಘಟನೆಗಳು, ಸಾವಾಗಿರ್ಬೋದು, ಹೆಣಗಳ ಸಿಗ್ತಾ ಇರೋದಾಗಿರ್ಬೋದು, ಅಸ್ಥಿಪಂಜರಗಳು ಸಿಗ್ತಾ ಆಗಿರ್ಬೋದು, ವೇದವಲ್ಲಿಯ ಕೇಸ್ ಆಗಿರ್ಬೋದು, ಪದ್ಮಲತಾಳ ಕೇಸ್ ಆಗಿರ್ಬೋದು, ಸೌಜನ್ಯ ಕೇಸ್ ಆಗಿರ್ಬೋದು, ಮಾವುತನ ಸಾವಿನ ಕೇಸ್ ಆಗಿರ್ಬೋದು, ಅವನ ತಂಗಿಯ ಸಾವಿನ ಕೇಸ್ ಆಗಿರ್ಬೋದು, ಅಥವಾ ಭೂಮಿಯನ್ನು ಕಳ್ಕೊಂಡಂಥ ಅನೇಕ ಜನರ ಅಲ್ಲಿಯ ಬಡ ರೈತರ ಬಗ್ಗೆ ಆಗಿರ್ಬೋದು, ಎಲ್ಲೂ ಲವಲೇಶ ತನ್ನಿಂದ ತಪ್ಪಾಗಿದೆ ಅನ್ನುವಂಥ ಭಾವ ಅಲ್ಲೆಲ್ಲೂ ಕಾಣಲಿಲ್ಲ ಅನ್ನುವಂಥದ್ದು ಒಂದು ಏನಪ್ಪ ಅಂದರೆ ವಿಶೇಷವಾದ ಮತ್ತು ನೋವಿನ ಸಂಗತಿ ಅಂತ. ಒಬ್ಬ ಮಾನವೀಯ ಒಬ್ಬ ವ್ಯಕ್ತಿತ್ವದ ದೊಡ್ಡ ವ್ಯಕ್ತಿಯಾಗಿ ಕಾಣಬೇಕಾದಂತಹ ಹೆಗ್ಗಡೆಯವರು ಧರ್ಮದ ಮುಖವಾಡವನ್ನು ಮುಂದೆ ತಂದಿಟ್ಟು ಅದನ್ನು ತಪ್ಪಿಸ್ಕೊಳ್ತಾ ಇದ್ದಾರೇನೋ ಅನ್ನೋಂಥ ಭಾವಗಳು ಬರ್ತಾಯಿದ್ವು. ಅದೇನೂ ಇರಲಿ, ಹೆಗ್ಗಡೆಯವರು ಮಾತ್ರ SITನ ಸ್ವಾಗತ ಮಾಡೋ ಜೊತೆಗೆ ಅದು ಸತ್ಯವನ್ನು ಹೊರಗೆ ತರ್ತದ ಅನ್ನುವಂಥ ಮಾತನ್ನು ಮಾತಾಡಿದರು. ಅದ್ರ ಜೊತೆಗೆ ಇಲ್ಲೇ ತಮ್ಮನ್ನು ತಾವ ಒಂದು ರೀತಿ ಬೆನ್ನು ಚಪ್ಪರಿಸ್ಕೊಳ್ಳೋ ಕೆಲಸ ಆಗಿರ್ಬೋದು, ಇಲ್ಲ ನಮ್ಮ ವೈರಿಗಳು ಅನ್ನುವಂಗೆ ಅಥವಾ ನಮ್ಮ ಎದುರಾಳಿಗಳು ನಮಗೆ ಆಗದಂಥವ್ರು ಏನೇನೋ ಮಾತಾಡುವಂಥದ್ದು ಯಾಕಪ್ಪ ಅಂತ ನಂಗೆ ತಿಳಿತಾ ಇಲ್ಲ ಅನ್ನುವಂಥ ಮಾತು ಕೇಳಿದಾಗ ಇವರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿಳಿದು ಮಾತಾಡ್ತಾ ಇದ್ದಾರೋ ತಿಳಿಲಾರ್ದ ಮಾತಾಡ್ತಾ ಇದ್ದಾರೋ ಅಂತ ಇಷ್ಟೆಲ್ಲ ಘಟನೆಗಳಾದರೂ ಸಹ ಇದ್ರ ಬಗ್ಗೆ ಏನೂ ನಡೆದೇ ಇಲ್ಲ, ನನ್ನ ತಪ್ಪಲ್ಲ, ನನಗೆ ಗೊತ್ತಿಲ್ಲ, ನಾನು ಬೇರೆ ಅದು ಬೇರೆ ಅನ್ನುವಂಥ ಮಾತುಗಳು ಅವರು ಬೇರೆ ಅನ್ನುವಂಥ ಒಂದು ಅಂಬೋಣದ ವಿಚಾರಗಳು ಹೊರ ಬಂದಾಗ ಸಹಜವಾಗಿ ಯಾರಿಗಾದರೂ ಏನಪ್ಪ ಇವರು ಅನ್ನುವಂಥ ಮಾತು. ಅದೇನೂ ಇರಲಿ, ಈ ಡೆವಲಪ್ಮೆಂಟ್ಗಳು SIT ಈಗಾಗಲೇ ನಮಗೂ ನಿಮಗೆ ಗೊತ್ತಿದ್ದಂಗೆ ಈ ಸೌಜನ್ಯಾಳ ದೌರ್ಜನ್ಯ ನಡೆಸಿದಂಥ ವ್ಯಕ್ತಿಗಳ ಮೇಲೆ ಅವ್ರ ವಿರೋಧವಾಗಿ ಒಂದು ಹೋರಾಟವನ್ನು ಮಾಡುವಂಥ ಒಂದು ಸಂಘಟನೆ ಮಾತ್ರ ಕರ್ನಾಟಕದಲ್ಲಿ ಉದಯವಾಗಿದ್ದು ಮಾತ್ರ ಇದು ಅವರಿಗೆ ಮತ್ತಷ್ಟು ಗಾಬರಿಯನ್ನು ಉಂಟು ಮಾಡಿದೇನೋ ಅನ್ನುವಂಥ ಮಾತು. ಯಾಕೆಂದರೆ ಇದರ ಹಿಂದಿದ್ದಂತಹ ಒಂದು ದೊಡ್ಡ ಮೂಮೆಂಟ್ ಪಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ವೇದವಲ್ಲಿಯ ಸಹೋದರರೊಬ್ಬರು ಇಂಟರ್ವ್ಯೂ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ತಾಲೂರು ವೀರಭದ್ರಪ್ಪ ಅಂತ ಕಾಣ್ತದೆ ಹೆಸರು. ಅವರಿಲ್ಲ ವೇದವಲ್ಲಿಯ ಅನೇಕ ಅವಳ ಸಾವು ಹೆಂಗಾಯಿತು, ಯಾವ ರೀತಿ ನಡೀತು ಅನ್ನೋದನ್ನು ಒಂದು ಟಿವಿಗೆ ಇಂಟರ್ವ್ಯೂ ಕೊಡೋದು ನೋಡಿದಾಗ ಸಹಜವಾಗಿ ಇನ್ನೂ ಏನೇನದಪ್ಪ ಇಲ್ಲಿ ಘಟನೆಗಳಾಗಿದ್ದಾವೆ ಅನ್ನುವಂಥ ಒಂದು ವಿಚಾರಗಳು ಯಾರಿಗೂ ಸಹಜವಾಗಿ ಬರುವಂಥದ್ದು. ಈ ನೆಲೆಯಲ್ಲಿ ಇವತ್ತು ನಮ್ಮ ಧರ್ಮಸ್ಥಳದ ಈ
ದುರ್ಘಟನೆಗಳಾಗ್ತಾಯಿದ್ದಾವೆ, ಒಂದರ ನಂತರ ಒಂದು ಅನ್ನುವಂಥವು. ಇವುಗಳೆಲ್ಲ ತನಿಖೆ ಸದ್ಯಂತವಾಗಿ ಆಗಲೇಬೇಕು ಅನ್ನುವಂಥ ಒಂದು ಅನಿವಾರ್ಯ ಪ್ರಸಂಗ ಇವತ್ತು ನಿರ್ಮಾಣ ಆಗ್ತದೆ ಅನ್ನೋದು ಅಷ್ಟ ಸತ್ಯದ. ಯಾಕಂದ್ರೆ ಇಲ್ಲಿವರೆಗೆ ಒಂದೇನೋ ಧರ್ಮಸ್ಥಳಕ್ಕೋ ಅಥವಾ ಒಂದು ಪ್ಲೇಸಿಕ್ಕೋ ಅದು ಸುತ್ತಮುತ್ತಲು ಅಷ್ಟು ಮಾತ್ರ ಸೀಮಿತ ಆಗಿತ್ತು. ಇಡೀ ರಾಜ್ಯವನ್ನು ವ್ಯಾಪಿಸಿಕೊಂಡು ಇವತ್ತು ವೀರೇಂದ್ರ ಹೆಗ್ಗಡೆಯವರ ಸುತ್ತ ಹಾಕೋದು ನೋಡಿದಾಗ ಇವತ್ತು ವೀರೇಂದ್ರ ಹೆಗ್ಗಡೆಯವರು ಹೊರಬಂದು ಒಂದಿಷ್ಟೇನೋ ಅದರಿಂದ ತಪ್ಪಿಸಿಕೊಳ್ಳುವಂಥ ಮಾತನ್ನು ಆಡಿದ್ದನ್ನು ನೋಡಿದಾಗ ಇದು ಸುಲಭವಾಗಿ ಇದು ಬಗೆಹರಿಯುವಂಥದ್ದಲ್ಲ ಅನ್ನುವಂಥದ್ದು ಯಾರಿಗಾದರೂ ಅನ್ನಿಸೋದೇ ಇರಲಾರದು. ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಧರ್ಮಸ್ಥಳದ ಈ ಘಟನಾವಳಿಗಳೆಲ್ಲ ಈಗ ಇನ್ನೂ ನಡೀತಾ ಇದೆ. ಇದನ್ನೇನಾದರೂ ಮಾಡಿ ಬುರುಡೇ ಮಾಡಿ ಮುಚ್ಚಾಕಬೇಕು ಅನ್ನುವಂಥ ಪ್ರಯತ್ನವನ್ನು ನಮ್ಮ BJP ಮತ್ತು JDS ಗೆಳೆಯರು, ಇನ್ನು ಕೆಲವರು ಕಾಂಗ್ರೆಸ್ಸಲ್ಲೇ ಕೆಲವರು ಬಯಸ್ತಾ ಇರೋದು ಮಾತ್ರ ಸುಳ್ಳೇನಲ್ಲ. ಇದು ಓಪನ್ ಸೀಕ್ರೆಟ್. ಇನ್ನೂ ಇವತ್ತಿಗೂ ಷಡ್ಯಂತ್ರ ಅಂತ ಇದ್ದಾರೆ ಈ ನಮ್ಮ ರಾಜಕಾರಣಿಗಳು, ಅದರಲ್ಲೂ ಮ್ಯಾಕ್ಸಿಮಮ್ ರಾಜಕಾರಣಿಗಳು. ಆದರೆ ಇವತ್ತಿದರ ಒಳ ಹೂರ್ನ ಏನು ಅನ್ನೋದು ಹೊರಬರುವಂಥ ಸಮಯ ಈಗ ಬಂದದಂತೆ. ಯಾಕಂದ್ರೆ ಇಲ್ಲಿವರೆಗೆ 1-2 ಸೌಜನ್ಯ ಕೇಸ್ ಸಲುವಾಗಿ ಮಾತ್ರ ಬಿಡೋದಂಥದ್ದಿದ್ದರೆ ಇವತ್ತು ಅನೇಕ ಶವಗಳ ಪರವಾಗಿ, ಅನೇಕ ಅಸ್ಥಿ ಪಂಜರಗಳ ಸಲುವಾಗಿ ಇವತ್ತು ಮತ್ತೊಂದು ಮೊದಲಿನ ಹೋರಾಟ ಆರಂಭ ಆಗಿದೆ. ಇದು ಇಂದು ನಿನ್ನೆಯದಲ್ಲ. ಈಗ ಇವರು ಇಲ್ಲಿಯವರ ಸೌಜನ್ಯಾಳ ಒಬ್ಬಳ ಈ ಒಂದು ತನಿಖೆ ಆಗಬೇಕು, ಸತ್ಯ ಹೊರಬರ್ಬೇಕಂದ್ರೆ ಇವತ್ತು ಅವಳ ಜೊತೆಗೆ ಪದ್ಮಲತಾ ಕೇಸ್ ಆಗ್ಯದ, ನಾರಾಯಣ್ ಕೇಸ್ ಬಂದದ ಹೊರಗೆ, ಅವನ ತಂಗಿ ಯಮುನಾಳದ ಕೇಸ್ ಬಂದದ, ಅದರ ನಂತರ ಮತ್ತು ಅನೇಕ ಕೇಸು ಇವೆಲ್ಲರೂ ಇವತ್ತು ತನಿಖೆಗೆ ಒಳಗಾಗುವಂಥದ್ದು ಇವತ್ತಿನ ಅನಿವಾರ್ಯ. ಯಾಕಂತಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋಂಥ ಒಂದು ಮೆಸೇಜ್ ಇವತ್ತು ಕೊಡಬೇಕಾಗಿದೆ. ಸರ್ಕಾರ ಜವಾಬ್ದಾರಿ ಭಾಳಷ್ಟು ಅದ. ಸರ್ಕಾರ ಈ ದಿಶೆಯಲ್ಲಿ ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ಈ ತನಿಖೆ ವ್ಯಾಪ್ತಿಯಲ್ಲ ಎಷ್ಟು ಮಾಡಲೇಬೇಕಾಗಿದೆ. ಇಲ್ಲಿವರೆಗೆ ಕೇವಲ ಈ ಹೂತ ಶವಗಳನ್ನು ತೆಗೆಯೋದಕ್ಕೆ ಮಾತ್ರ ಸೀಮಿತಿದ್ದಂಥ ಈ ಕೇಸು ಇಡೀ ಎಲ್ಲ ಪ್ರಕರಣಗಳು ಒಳಗೊಳ್ಳುವಂಥದ್ದು ಇಲ್ಲ. ಇನ್ನೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಲೇಬೇಕಂತ ಅನಿವಾರ್ಯದ. ಯಾಕಂದ್ರೆ ಇದ್ದಿದ್ರಲ್ಲಿ ಸ್ಟೇಟ್ ಗೌರ್ಮೆಂಟ್ ಮೇಲೆ ಒಂದಿಷ್ಟು ವಿಶ್ವಾಸ ಇಡುವಂಥ ವಾತಾವರಣ ಬೆಳೆದು ಬರ್ತಾ ಇದ್ದಾವೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟದಲ್ಲಿ ವಿಶೇಷವಾಗಿ ಈ BJP ಸರ್ಕಾರ ಇರೋದ್ರಿಂದಾಗೆ NIA ಆಗಿರ್ಬೋದು ಅಥವಾ CBI ಆಗಿರ್ಬೋದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವೆ ಅನ್ನೋದು ಇವತ್ತು ಹೇಳೋದು ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಧರ್ಮಸ್ಥಳದ ಈ ಎಲ್ಲ ಕೇಸುಗಳು ಈಗ ಆಗಬೇಕಾಗಿದ್ದು ಮೊದಲನೇ ಕೆಲಸ ತನಿಖೆ ಆಗಲೇಬೇಕು. ಅದಕ್ಕಾಗಿ ಈ ಇದ್ದ SITಯ ಅಧಿಕಾರ ವ್ಯಾಪ್ತಿನ ಹೆಚ್ಚು ಮಾಡಬೇಕು, ಅದಕ್ಕೆ ಇನ್ನಷ್ಟು ಬಲ ತುಂಬಬೇಕು. ಜೊತೆಗೆ ಇಲ್ಲ ಅಂದ್ರೆ ಇನ್ನೊಂದು SIT ನೇಮಿಸಿ ಇವೆಲ್ಲ ಪ್ರಕರಣಗಳ ತನಿಖೆ ಅಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗ್ಯದ ಅನ್ಯಾಯರಿಗೆಲ್ಲ ನ್ಯಾಯ ಸಿಗುವಂಥ ಒಂದು ಕೆಲಸ ಆಗಬೇಕಾಗಿದೆ. ಅದರಿಂದ ಯಾರೋ ಇರಲಿ, ಇವತ್ತು ಹೆಗ್ಗಡೆಯವರಿರಲಿ, ಮತ್ತೊಬ್ಬರಿರಲಿ, ಮಟ್ಟಣ್ಣವರಿರಲಿ, ತಿಮರೋಡಿ ಇರಲಿ, ಯಾರೂ ಇರಲಿ, ಅಥವಾ ವಿಠ್ಠಲ್ ಗೌಡ ಇರಲಿ, ಅವ್ರು ಯಾರು ತಪ್ಪಿತಸ್ಥರದಾರ ಅವರಿಗೆಲ್ಲ ಶಿಕ್ಷೆ ಆಗಲೇಬೇಕಾದಂಥದ್ದು ಇವತ್ತು ಅನಿವಾರ್ಯದ. ಮತ್ತು ಇದರದ್ದೆಲ್ಲ ಜವಾಬ್ದಾರಿ ಯಾವುದು ಬಂದು ಚಿಕ್ಕ ಧರ್ಮಸ್ಥಳ ಗ್ರಾಮದ ಅದರ ಹೆಡ್ ಯಾರಪ್ಪ ಅಂದರೆ ಹೆಗ್ಗಡೆಯವರು, ಅವರ ನೆದರಿನಿಂದ ಅದನ್ನೆಲ್ಲ ತಪ್ಪಿಸ್ಕೊಂಡು ಹೋಗುವಂಥದ್ದಲ್ಲಿ ಯಾವುದೂ ಇಲ್ಲ. ಅವ್ರ ಕನ್ನಡತಿಯಲ್ಲಿ ಚಿಕ್ಕ ಸಿಗುವಂಥದ್ದು ಅವರ ಮುಂದೆ ನಿಂತಿದ್ದ ನ್ಯಾಯ ಒದಗಿಸಿಕೊಟ್ರಂತ ಇನ್ನೂ ದೊಡ್ಡ ಅವ್ರ ಬಗ್ಗೆ ಗೌರವ ಒಂದು ಏನಿದೆ ನೀವು ಅವ್ರ ಬಗ್ಗೆ ಒಂದು ವಿಶ್ವಾಸ ಮೂಡೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಅವ್ರು ಅದನ್ನು ಮಾಡ್ತಾರ ಅನ್ನುವಂಥ ಸ್ಥಿತಿಯೊಳಗಿಲ್ಲ. ನಾನು ಇನ್ನೂ ಪ್ರಾಮಾಣಿಕ, ಯಾಕಪ್ಪ ಇವರು ನನ್ನ ಮೇಲೆ ವಿಷಯ ಕಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಘಟನೆಗಳು ನಡೆದ್ರ ಬಗ್ಗೆ ಒಂದು ಹೌದು ಆಗಬಾರ್ದಾಯಿತು, ಹೇಗಾಯಿತು, ಯಾರು ಮಾಡಿದರು, ಇದ್ರ ಶಿಕ್ಷೆ ಆಗಬೇಕಾಯಿತು ಅನ್ನೋಂಥ ಮಾತು ಅವ್ರ ಬಾಯಿಂದ ಬಂದಿಲ್ಲ ಅನ್ನೋದು ಗಮನಿಸಿದಾಗ ಅವ್ರಿಗಿನ್ನೂ ನಾನು ತಪ್ಪಿತಸ್ಥನಲ್ಲ, ನನ್ನ ಸಹೋದರರ ಮಕ್ಕಳು ತಪ್ಪಿತಸ್ಥರಲ್ಲ, ಅವರೆಲ್ಲ ಪ್ರಾಮಾಣಿಕರು, ನಾವು ನಡೆದಾಡುವ ದೇವರು ಅಂತನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇರುವುದನ್ನು ಗಮನಿಸಿದಾಗ ತಮ್ಮನ್ನು ತಾವು ನಮ್ಮ ತುಮಕೂರಿನ ವಯೋವೃದ್ಧ ಒಬ್ಬ ಪ್ರಾಮಾಣಿಕ ಸಜ್ಜನ ನಮ್ಮ ಸ್ವಾಮೀಜಿಯವ್ರ ಜೊತೆಗೆ ಹೋಲಿಸ್ಕೊಳ್ಳೋದನ್ನು ಗಮನಿಸಿದಾಗ ಮತ್ತು ಲಾಸ್ಟಾಗಿ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ಇಲ್ಲೇ ಅಲ್ಲಿ ಮಕ್ಕಳಿಗೆ ತುಮಕೂರಿನೆಲ್ಲ ಫ್ರೀ ಎಜುಕೇಷನ್ ಎಲ್ಲ ಬಡ ಮಕ್ಕಳು ಕೊಡುವಂಥದ್ದು ಮಾಡಿದ್ರೆ ಇಲ್ಲಿ ಇವರು ಎಜುಕೇಷನ್ ಮಾಡಿದ್ದಾರೆ. ಅದು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಎಜುಕೇಷನ್ ಅನ್ನೋಂಥದ್ದು ಗಮನಿಸಬೇಕಾಗ್ಯದ. ಒಟ್ಟಾರೆಯಾಗಿ ಒಂದು ದಾಸೋಹದಾಗ ಊಟವನ್ನು ನೀಡುವುದನ್ನು ಬಿಟ್ಟರೆ ಎರಡೇ ಉಳಿದು ಯಾವುದೇ ವ್ಯವಹಾರ ಮಾಡಿದರು ಇವತ್ತು ಗ್ರಾಮೀಣ ಮಟ್ಟದ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಇನ್ನುಳಿದ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಒಂದು ಇವೆಲ್ಲ ಅರ್ಥವನ್ನು ಯಾವ ರೀತಿ ದುಡಿಸಬೇಕು, ದುಡ್ಡು ಹೆಂಗೆ ಗಳಿಸಬೇಕು ಅನ್ನೋಂಥ ಮಾತ್ರ ಇದ್ದಾವಿನ ಮತ್ತವು ಇಲ್ಲ ಅನ್ನಿಸುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗ್ಯದ. ಒಟ್ಟಾರೆ ಇದೆಲ್ಲ ತನಿಖೆಯಾಗಿ ಸತ್ಯ ಹೊರಗೆ ಬಂದರೆ ನಿಜವಾಗಿಯೂ
ಅದು ದೊಡ್ಡ ಒಂದು ಈ ಶತಮಾನದ ಕೊಡುಗೆ ಅಂತ ಹೇಳಬೇಕಾಗ್ಯದ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲೇ ಈಗ ನೀವು ನೋಡಿದಂಗೆ ಅನೇಕ ಹತ್ಯೆಗಳಾಗ್ಯದವ, ಅನ್ಯಾಯ ಭಾಳಷ್ಟು ಜನರಿಗಾಗ್ಯದ ಅನ್ನೋದು ಅಷ್ಟೇ ತೆರೆಸ್ಲಿಕ್ಕತ್ತದ. ಇದು ಉತ್ತರಗಳ ಸಿಗುವ ದಿನಗಳು ಸಮೀಪದಲ್ಲಿ ಬರ್ತಾವೇನು ಅನ್ನೋ ಪ್ರಶ್ನೆ ಇವತ್ತಿಗೂ ಅದ. ಈ ದಿಶೆಯಲ್ಲಿ ಸರ್ಕಾರ ಏನು ಹೆಜ್ಜೆ ಇಡಬಹುದು ಮುಂದಿನದ್ದು ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.